ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯ ಪೂರ್ತಿಯಾಗಿ ಬದಲಾಗಿದ್ದಾನೆ. ಕಲ್ಯಾಣಿನ ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ಅವರಿಬ್ಬರ ಪ್ರೀತಿಗೆ ಗುರ್ತಾಗಿ ಹೆಣ್ಣೋ ಗಂಡೋ ಮಗು ಆದ್ರೆ ಅವ್ರ ಮಧ್ಯೆ ಇನ್ಯಾವತ್ತೂ ಮನಸ್ತಾಪ ಬರಲ್ಲ ರೀ. ನಾನಿರೋವರೆಗೂ ಅದನ್ನ ನಡೆಯೋದಕ್ಕೆ ಬಿಡಲ್ಲ. ಕಲ್ಯಾಣಿ, ಮಗುಗ್ ಹಾಲು ಕುಡಿಸ್ತೀಯಾ? ಇಲ್ಲ ಅಜ್ಜಿ, ನಿದ್ರೆ ಮಾಡ್ತಿದ್ದಾನೆ. ಹೇಳ್ತಿದ್ದ ಹಾಗೆ ಕೊಡ್ತೀನಿ. ಕಲ್ಯಾಣಿ, ನಿನ್ನ ಕಣ್ಣಲ್ಲಿ ಇಂಥ ಸಂತೋಷ ನೋಡಿ ತುಂಬಾ ದಿನ ಆಗಿತ್ತು. ಹೌದು ಅಜ್ಜಿ, ಇಷ್ಟು ದಿನ ನೀವು ಹತ್ರನೇ ಇದ್ರು ತುಂಬಾ ದೂರ ಇದ್ದೀರಾ ಅನ್ನಿಸ್ತಿತ್ತು. ನೋವನ್ನಾಗ್ಲಿ ಸಂತೋಷನಾಗ್ಲಿ ಹಂಚ್ಕೋಬೇಕಂದ್ರೆ ಆಫೀಸರ್ ಗೋಡೆಯಿಂದ ಹಾಕಿದ್ದ ಗೆರೆ ಅಡ್ಡ ಇತ್ತು. ತುಂಬಾ ದಿನಗಳ ನಂತರ ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆನಂದ ಪಟ್ಟಿದ್ ಸಾಕು, ಕನಸ್ಕೊಂಡಿದ್ದು ಸಾಕು. ಹೇಗೂ ಅಡ್ಡ ಗೋಡೆ ಇಲ್ಲ, ನಿಮ್ ಮೊಮ್ಮಗಳು ಕಷ್ಟಗಳು ದೂರ ಆಯ್ತು ಅಂತ ಆನಂದ ಪಡ್ಬೇಡಿ. ತುಂಬಾ ದಿನ ಏನಿಲ್ಲ, ಸದ್ಯದಲ್ಲೇ ಮತ್ತೆ ಕಲ್ಯಾಣಿ ಜೊತೆ ನೀವೆಲ್ರೂ ಅಳೋ ದಿನ ಬಂದೇ ಬರತ್ತೆ. ದಮಯಂತಿ, ಸಾಯಿಸ್ಬೇಡಿ. ನನ್ನಂತವಳು ಬದುಕೋದಕ್ಕೆ ಅರ್ಹತೆ ಇರಲ್ಲ. ನಿಜಾನೇ, ನಾನು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪುಗಳನ್ನು ಮಾಡಿದ್ದೀನಿ. ಅದಕ್ಕೆ ಸಾಯೋದಕ್ಕೆ ಬಂದಿದ್ದೀನಿ. ಸಿದ್ದು ಮೇಲಿರೋ ಹುಚ್ಚು ಪ್ರೀತಿ, ನಂಬಿಕೆ ನನಗೆ ಇಷ್ಟು ತಪ್ಪು ಮಾಡಿಸ್ತು. ಸಿದ್ದು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ವಿ. ಅದ್ರಲ್ಲೂ ಇಬ್ಬರ ಗೋಲು ಒಂದೇ, ಸಿನಿಮಾ. ಕಾಲೇಜಲ್ಲೇ ಎಷ್ಟೋ ಕನಸು ಕಂಡಿದ್ವಿ. ಅದೆಲ್ಲ ನೆರವೇರುತ್ತೆ ಅನ್ನೋ ಟೈಮ್ಗೆ ನಮ್ಮ ತಾತ ಅವ್ರಿಗೆ ನಮ್ಮ ಪ್ರೀತಿ ವಿಷಯ ಗೊತ್ತಾಯ್ತು. ಆಗ್ಲೂ ನಾನು ಅವ್ರಿಗೆ ಹೇಳ್ದೆ, ನಾನ್ ಸಿದ್ದನ್ನ ಪ್ರೀತಿಸ್ತಿದ್ದೀನಿ ಅಂತ. ಆದ್ರೆ ಕೇಳಲಿಲ್ಲ. ಬಲವಂತವಾಗಿ ನಿಮ್ ಜೊತೆ ಮದ್ವೆ ಮಾಡಿಸಿದ್ರು. ಮದ್ವೆಗ್ ಮುಂಚೆ, ಮದ್ವೆ ಆದ್ಮೇಲೆ ಕೂಡ ನಿಮ್ಗೆ ವಿಷಯ ಹೇಳೋಣ ಅಂತ ಟ್ರೈ ಮಾಡ್ದೆ. ಆದ್ರೆ ಹೇಳೋದಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ನೀವು ನನಗ್ ತೋರಿಸ್ತಾ ಇದ್ದಿದ್ ಪ್ರೀತಿ. ನಿಮ್ಮ ಪ್ರೀತಿ ಎಷ್ಟು ದೊಡ್ಡದು ಅಂದ್ರೆ ನನ್ನೇ ನಾನು ಮರ್ತೋಗೋ ಅಷ್ಟು. ನಾನು ನನ್ನ ಬಗ್ಗೆನೇ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ತು ನಿಮ್ಮ ಪ್ರೀತಿ. ಆಗ್ಲೇ ನಿಮ್ ಪ್ರೀತಿ ನೋಡಿ ನನ್ನ ನಾನೇ ಮರ್ತು ಹೋದಾಗ
ನಮ್ಮ ಮಗು ನನ್ನ ಹೊಟ್ಟೆಲಿ ಬೆಳೆಯೋದಕ್ಕೆ ಶುರು ಆಗಿತ್ತು. ಇನ್ನೊಂದು ಕಡೆ ಸಿದ್ದು ತನ್ನ ಪ್ರೀತಿನ ನನಗ್ ನೆನಪು ಮಾಡೋದಕ್ಕೆ ಶುರು ಮಾಡ್ದ. ಮದ್ವೆ ಆಗಿದ್ರು, ನನ್ನ ಹೊಟ್ಟೆಲಿ ನಿಮ್ಮ ಮಗು ಬೆಳೀತಿದೆ ಅಂತ ಗೊತ್ತಾದ್ರು ಸಿದ್ದು ನನ್ನ ಪ್ರೀತಿಸೋದನ್ನ ನಿಲ್ಲಿಸ್ಲಿಲ್ಲ. ಸಿದ್ದನ್ನ ನೋಡಿದ ಪ್ರತಿ ಕ್ಷಣ ನನ್ನ ಪ್ರೀತಿ ನೆನಪಿಗೆ ಬರ್ತಿತ್ತು. ಸಿದ್ದುಗ್ ಮೋಸ ಮಾಡ್ದೆ ಅನ್ನೋ ಗಿಲ್ಟ್ ಫೀಲಿಂಗ್ ನನ್ನನ್ನು ಕಾಡ್ತಿತ್ತು. ನಾನು ಪೂರ್ತಿಯಾಗಿ ಕನ್ಫ್ಯೂಷನ್ ಅಲ್ಲಿ ಇದ್ಬಿಟ್ಟೆ. ಅದೇ ಟೈಮಲ್ಲಿ ದಮಯಂತಿ ಅತ್ತೆಗೆ ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಆಗ್ಲೇ ಕಲ್ಯಾಣಿನ ಅನುಪಮಮ್ಮ ಮನೆಗೆ ಕರ್ಕೊಂಡ್ ಬಂದ್ರು. ಕಲ್ಯಾಣಿ ನಮ್ಮ ಮನೆಗೆ ಬಂದಾಗಿಂದ ನನ್ನ ಜೀವನ ಬದಲಾಗೋಯ್ತು. ಕಲ್ಯಾಣಿ ಚೇಷ್ಟೆ ನೋಡ್ತಿದ್ರೆ ಕಾಲೇಜ್ ಡೇಸ್ ಅಲ್ಲಿ ನಾನು ಹೇಗಿದ್ನೋ ಅದೇ ನೆನಪಿಗೆ ಬರ್ತಿತ್ತು. ಒಂದ್ ಕಡೆ ಅತ್ತೆ ಅನುಮಾನ, ಮತ್ತೊಂದ್ ಕಡೆ ಮನೆ ರೂಲ್ಸ್, ಇನ್ನೊಂದ್ ಕಡೆ ಸಿದ್ದು ಪ್ರೀತಿ. ನನಗೇನು ಅರ್ಥ ಆಗ್ಲಿಲ್ಲ. ಕಲ್ಯಾಣಿ ಹಾಗೆ ಸ್ವತಂತ್ರವಾಗಿ ಬದುಕಬೇಕು ಅನ್ಕೊಂಡೆ. ಕಲ್ಯಾಣಿಗೆ ನನ್ನ ಮೇಲೆ ಹೇಗೆ ಅನುಮಾನ ಬಂತೋ ಗೊತ್ತಿಲ್ಲ. ನನ್ನ ಮನಸ್ಸು ಹೇಗೆ ಅರ್ಥ ಆಯ್ತೋ ಅದು ಗೊತ್ತಿಲ್ಲ. ನಾನು ಮನಸ್ಫೂರ್ತಿಯಾಗಿ ನಿಮ್ ಜೊತೆ ಇಲ್ಲ ಅಂತ, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳು, ನಾನು ಒಂದು ಮಾಡ್ತೀನಿ ಅಂತ ಹೇಳ್ತಿದ್ರೆ, ಪ್ರೀತಿ ಬಗ್ಗೆ ಕಲ್ಯಾಣಿ ದೊಡ್ಡದಾಗಿ ಹೇಳ್ತಿದ್ರೆ, ನನಗೆ ನನ್ನ ಹಳೆ ಪ್ರೀತಿ ನೆನಪಿಗೆ ಬರೋದು. ಆ ಪ್ರೀತಿ ಬೇಕು ಅನ್ಸೋದಕ್ಕೆ ಶುರು ಆಯ್ತು. ಕಲ್ಯಾಣಿ ಮಾಮೂಲಿಯಾಗಿ ಪ್ರೀತಿ ಬಗ್ಗೆ ಹೇಳ್ತಿದ್ರೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅದನ್ನ ನನ್ನ ಪ್ರೀತಿ ಜೊತೆ ಹೋಲಿಸ್ಕೊಂಡೆ. ಅವಳು ಹೆಲ್ಪ್ ಮಾಡ್ತೀನಿ ಎಂದು ಮಾತ್ರಕ್ಕೆ ನಾನು ಬದಲಾಗಬಾರ್ದಾಗಿತ್ತಲ್ವಾ? ಆದ್ರೆ ಬಲಹೀನವಾದ ಕ್ಷಣದಲ್ಲಿ ಬದಲಾಗೋದೆ. ಥ್ಯಾಂಕ್ ಯು ಕಲ್ಯಾಣಿ. ನನಗೆ ನೀನು ಮಾಡಿರೋ ಸಹಾಯಕ್ಕೆ ಈ ಪದ ತುಂಬಾ ಚಿಕ್ಕದು ಅನ್ನೋದು ನನಗೆ ಗೊತ್ತು. ಆದ್ರೂ ಹೇಳ್ತಿದ್ದೀನಿ, ನೀನು ಸಿದ್ದು ಜೊತೆ ಲೈಫ್ನ ಎಂಜಾಯ್ ಮಾಡು ಅಂತ ಹೇಳಿ ನನ್ನನ್ನು ಒಪ್ಪಿಸ್ಲಿಲ್ಲ ಅಂದಿದ್ರೆ ನಾನು ಜೀವನ ಪೂರ್ತಿ ಇದೇ ಮನೇಲಿ ಇರ್ಬೇಕಾಗಿ ಬರ್ತಿತ್ತು. ನಮ್ಮನ್ ಪ್ರೀತಿಸೋರಿಂದಾನೆ ನಮ್ ಲೈಫ್ ಸಂತೋಷವಾಗಿರುತ್ತೆ ಅಂತ ಕಲ್ಯಾಣಿ ಹೇಳ್ತಿದ್ರೆ ನಾನ್ ಸಿದ್ದು ಬಗ್ಗೆ ಯೋಚನೆ ಮಾಡಿದ್ನೆ ಹೊರತು ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಕಲ್ಯಾಣಿದೋ ಸಿದ್ದುದೋ ತಪ್ಪಲ್ಲ, ನಂದೇ ತಪ್ಪು. ಹೆತ್ತು ಮಗುನ ಎದೆ ಕೂಡ ಅಪ್ಕೊಳ್ಳಿಲ್ಲ ನಾನು. ಎದೆ ಹಾಲು ಕುಡಿಸ್ಲಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನನ್ನಿಂದ ಹೆಣ್ಣು ಜಾತಿಗೆ ಅವಮಾನ. ಅದಕ್ಕೆ ನನ್ನಂತವಳು ಬದುಕಬಾರ್ದು, ಸಾಯ್ಬೇಕು. ನನ್ನ ಸಾವು ನೋಡಿ ನನ್ನ ಪರಿಸ್ಥಿತಿ ನೋಡಾದ್ರು
ನನ್ನ ಪರಿಸ್ಥಿತಿಲಿರೋ ಹುಡುಗಿರು ಬದಲಾಗ್ಬೇಕು. ಪ್ರೀತಿಗಿಂತ ಮದುವೆ ಬಂದ ದೊಡ್ಡದು. ಗಂಡನ್ನ ಮೀರಿ ಯಾವ ಪ್ರಿಯತಮನು ಪ್ರೀತಿಸಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ನನ್ನ ಸಾಯಿಸ್ಬೇಡ ಶೌರ್ಯ. ಸಂಪದ, ಸಂಪದ ಬೇಡ. ಸಂಪದ, ನನ್ನ ಸಾಯಿಸು. ಸಂಪದ. ಸಂಪದ, ಗನ್ ಬಿಡು. ನಮ್ಮ ಅಮ್ಮಂಗೆ ಹೊಡಿತ್ಯಾ? ನೀನು ಅಗತ್ಯ ಇಲ್ಲ, ನಿನ್ ಪ್ರೀತಿನೂ ಅಗತ್ಯ ಇಲ್ಲ. ನನಗೆ ನಿನಗಿಂತ ಅಂದವಾಗಿರೋರು ಸಿಗ್ತಾರೆ. ಅಷ್ಟಕ್ಕೂ ನೀನು ಈ ಮನೆಯಲ್ಲಿ ನನ್ನ ಜೀವನದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಹುಡುಕ್ತಾ ನಿನ್ ಹಳೆ ಗಂಡನ ಹತ್ರನೇ ಹೋಗ್ತೀಯೋ, ಇಲ್ಲಾಂದ್ರೆ ಮುಖ ತೋರ್ಸಕ್ಕಾಗದೆ ಎಲ್ಲಾದ್ರೂ ಸಾಯ್ತೀಯೋ ಸಾಯಿ. ನಡಿ ಹೊರಗಡೆ. ಸಾವು ಒಂದೇ ಸಮಸ್ಯೆಗೆ ಪರಿಹಾರನ? ಮತ್ತೀಗ ನಾನು ಏನ್ ಮಾಡ್ಲಿ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಈಗ ನನ್ ಪಾಲ್ಗಿಲ್ಲ. ನಾನ್ ಪ್ರಾಣ ಅನ್ಕೊಂಡ್ ಹೋಗಿದ್ಸಿದ್ದು ನನ್ನ ಮನೆಯಿಂದ ಹೊರಗಡೆ ಹಾಕ್ದ. ಎಲ್ಲಾದ್ರೂ ಬೆಚ್ಚಾಯಿ ಅಂದ. ಆದ್ರೂ ಮಗುಗೋಸ್ಕರ ಬದುಕೋಣ ಅನ್ಕೊಂಡ್ರು. ಕರಳ್ ಬಳ್ಳಿ ಹಂಚ್ಕೊಂಡು ಹುಟ್ಟಿರೋ ಮಗು ನನ್ ಜೊತೆ ಇಲ್ಲ. ಪ್ರೀತಿಯಿಂದ ಎದೆಗಪ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮ ಇಲ್ಲ. ನಾನ್ ಯಾರಿಗೋಸ್ಕರ ಬದುಕ್ಬೇಕು? ಯಾಕೆ ಬದುಕ್ಬೇಕು? ನಿಜವಾಗ್ಲೂ ಮಗು ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನೀನ್ ಖಂಡಿತ ಹೋಗ್ತಿರ್ಲಿಲ್ಲ. ಹೋಗಿದ ತಕ್ಷಣನೇ ನನಗೋಸ್ಕರ ಅಲ್ದೇ ಇದ್ರು ಮಗುಗೋಸ್ಕರನಾದ್ರೂ ಬರ್ತಿದ್ದೆ. ಸಿದ್ದು ಪ್ರೀತಿ, ನಿಮ್ ಪ್ರೀತಿ, ಇದ್ರಲ್ಲಿ ಯಾವ್ದು ನಿಜ ಅಂತ ತಿಳ್ಕೊಳ್ಳೋದಕ್ಕೆ ನನಗ್ ಟೈಮ್ ಬೇಕಾಯ್ತು. ಅದನ್ನ ತಿಳ್ಕೊಂಡು ನಿಮ್ ಹತ್ರ ಬಂದು ಕ್ಷಮಿಸಿ ಅಂತ ಕಾಲಿಗೆ ಬೀಳೋಣ ಅನ್ಕೊಂಡೆ. ಆದ್ರೆ ಆಗ್ಲೇ ನನ್ನ ಸ್ಥಾನದಲ್ಲಿ ಕಲ್ಯಾಣಿ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಮಗುಗೋಸ್ಕರ ನಾನು ಎಷ್ಟು ಸರಿ ಬಂದಿದ್ದೀನೋ ನಿಮ್ಗೇನ್ ಗೊತ್ತು? ಮಗುಗೋಸ್ಕರ ಮಗುನ ಮರ್ತು ಹೋಗಕ್ಕಾಗ್ದೆ ಮನೆಗೆ ಮಾರು ವೇಷದಲ್ಲಿ ಬಂದು ನಿಮ್ ಕೈಯಲ್ಲಿ ಸಾಯಕ್ಕೂ ಹೊರಟಿದ್ದೆ. ಕೃಷ್ಣಾಷ್ಟಮಿ ದಿನ ಗೋಪಿಕೆ ಹಾಕಿ ಬಂದೆ. ದೇವಸ್ಥಾನದಲ್ಲಿ ರೋಡ್ ಮೇಲೆ ಈಗೆಲ್ಲ ಮಗು ನೋಡಕ್ಕಾಗುತ್ತೋ ಅಲ್ಲಿಗೆಲ್ಲ ಬಂದು ದೂರದಿಂದ ಮಗುನ್ ನೋಡಿ ಸಂತೋಷ ಪಡ್ತಿದ್ದೆ. ಮಗುನ ನೆನೆಸ್ಕೊಂಡು ಜೋರಾಗಿ ಕಿರ್ಚಿ ಎದ್ದಿರೋ ಕ್ಷಣಗಳೆಷ್ಟು ಅಂತ ನನಗ್ ಗೊತ್ತು. ಹಾಗೆ ಸಿದ್ದುನ ಮನ್ಸಲ್ಲಿ ಇಟ್ಕೊಂಡು ತಾಳಿ ಕಟ್ಟಿಸ್ಕೊಂಡಿದ್ದು ನಿಜಾನೆ. ಆದ್ರೆ ಆಮೇಲೆ ನಿಮ್ ಪ್ರೀತಿನ ನೋಡಿ ಸಿದ್ದುನ ನಿಜವಾಗ್ಲೂ ಮರ್ತು ಹೋದೆ ಅನ್ಕೊಂಡೆ. ನಿಮ್ಮ
ಹೆಂಡತಿಯಾಗಿ ಜೀವನ ಪೂರ್ತಿ ಇರ್ಬೇಕು ಅಂತ ಫಿಕ್ಸ್ ಆಗಿದ್ದೆ. ಯಾವುದೇ ಹೆಣ್ಣಾದ್ರೂ ಮನಸ್ಫೂರ್ತಿಯಾಗಿ ಇಷ್ಟ ಇಲ್ಲದೆ ತನ್ನ ಮೇಲೆ ಕೈ ಹಾಕೋಕೆ ಬಿಡೋದಿಲ್ಲ. ಮನಸ್ಸು ತುಂಬಾ ಪ್ರೀತಿ ಇದ್ರೇನೆ ತನ್ನನ್ನ ತಾನು ಮರ್ತು ಹೋಗ್ತಾಳೆ, ಮಗುಗೆ ತಾಯಿ ಆಗ್ತಾಳೆ. ಈಗ ಈ ವಿಷಯ ನನಗೆ ತಡವಾಗಿ ಅರ್ಥ ಆಯ್ತು. ಸಿತ್ತು ಮೇಲಿರೋ ಕರುಣೆನ ಪ್ರೀತಿ ಅನ್ಕೊಂಡೆ, ನಿಮ್ಮೇಲಿರೋ ಪ್ರೀತಿನ ಪ್ರೀತಿ ಎಲ್ಲ ಅನ್ಕೊಂಡೆ. ಕೊನೆಗೆ ಹೀಗೆ ಒಬ್ಬಂಟಿಯಾಗಿ ಉಳಿದು ಹೋದೆ. ನಿಮಗ್ ದೂರವಾಗಿ ಸಾವಿಗೆ ಹತ್ತಿರವಾಗಿ ಬಂದಿದ್ದೀನಿ. ಈ ಜನ್ಮಕ್ಕೆ ನಿಮ್ಮ ಜೊತೆ ನಿಮ್ಮ ಪಕ್ಕ ಇರೋ ಅದೃಷ್ಟ, ನನ್ನ ಮಗುನ ಮುದ್ದಾಡೋ ಭಾಗ್ಯ ನನಗಿಲ್ಲ. ಅದಕ್ಕೆ ಸಾಯೋಣ ಅಂತ ನಿರ್ಧಾರ ಮಾಡ್ಕೊಂಡೆ. ಪ್ಲೀಸ್ ನಿಮ್ಮ ಕೈಯಾರೆ ನನ್ನ ಸಾಯಿಸ್ಬೇಡಿ. ಆವಾಗಾದ್ರೂ ನಾನು ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಗುತ್ತೇನೋ. ಇನ್ನೇನು ಯೋಚನೆ ಮಾಡಬೇಡಿ, ನನ್ನ ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ. ನನ್ನ ಬದುಕಲ್ಲಿ ಪ್ರತಿಕ್ಷಣ ನನ್ನ ಅನ್ಭವಿಸಕ್ಕಾಗಲ್ಲ. ಸಾಯಿಸ್ಬೇಡಿ, ನನ್ನ ಸಾಯಿಸ್ಬೇಡಿ. ಸಂಪದ, ಸತ್ತು ಏನ್ ಸಾಧಿಸ್ತೀಯ? ಬದುಕಿದ್ ಏನ್ ಮಾಡ್ಬೇಕು? ಯಾರಿಗೋಸ್ಕರ ಬದುಕ್ಬೇಕು? ಎಲ್ಲಿರ್ಬೇಕು? ನನಗೋಸ್ಕರ ಇನ್ನು ಯಾರಿದ್ದಾರೆ ಅಂತ ನಾನು ಬದುಕ್ಬೇಕು. ಅವಳು ಹೆಲ್ಪ್ ಮಾಡ್ತೀನಿ ಎಂದು ಮಾತ್ರಕ್ಕೆ ನಾನು ಬದಲಾಗಬಾರ್ದಲ್ವಾ? ಇವಾಗ ನಿಮ್ ಹೆಂಡತಿ ಕಲ್ಯಾಣಿ ಅಲ್ವಾ ಆಫೀಸರ್? ಯಾವಾಗ್ಲೂ ಅನುಪಮಮ್ಮ ಹೇಳ್ತಾ ಇದ್ರು 3 ಗಂಟೆ ಹಾಕಿರೋ ಸಂಬಂಧಕ್ಕೆ ಯಾವಾಗ್ಲೂ ಶಿಸ್ತಾಗಿರ್ಬೇಕಂತ. ಸಂಬಂಧಕ್ಕಿರೋ ಮಹತ್ವ ಗೊತ್ತಾಯ್ತು, ಅದಕ್ಕಿರೋ ಬೆಲೆ ಗೊತ್ತಾಯ್ತು, ಅದನ್ನ ಜೋಪಾನವಾಗಿ ಕಾಪಾಡ್ಕೋಬೇಕಂತ ಗೊತ್ತಾಯ್ತು. ನಿಮ್ ಪ್ರೀತಿನ ನೋಡಿ ಸಿದ್ದು ನಾನು ನಿಜವಾಗ್ಲೂ ಮರ್ತು ಹೋದೆ ಅನ್ಕೊಂಡೆ. ನಿಮ್ಮ ಹೆಂಡತಿಯಾಗಿ ಜೀವನ ಪೂರ್ತಿ ಇರ್ಬೇಕು ಅಂತ ಫಿಕ್ಸ್ ಆಗಿದ್ದೆ. ಬಾ, ಮನೆಗೆ ಹೋಗೋಣ, ಮನೆಗೆ ಹೋಗೋಣ, ಮನೆಗೆ ಹೋಗೋಣ. ಏನ್ ಮಾತಾಡ್ತಿದ್ಯಾ? ಹಬ್ಬದ ದಿನ ಎಲ್ರು ಸಂತೋಷವಾಗಿರ್ಬೇಕಾದ್ರೆ ಮಾತಾಡೋ ಮಾತಾ ಇದು? ದಮಯಂತಿ ಬಾಯಿಂದ ಒಳ್ಳೆ ಮಾತು ಬಂದ್ರೆ ಆಶ್ಚರ್ಯ ಪಡ್ಬೇಕು ಅತ್ತೆಮ್ಮ. ಅವಳ ಮಾತನ್ನ ಗಂಭೀರವಾಗಿ ತಗೋಬೇಡಿ. ಅಷ್ಟಕ್ಕವಳು ಮನುಷ್ಯಳು ಅಂತನೂ ಲೆಕ್ಕಕ್ಕೆ ತಗೋಬೇಡಿ. ಮುಗಿತ ನಿಮ್ ಮಾತುಗಳು? ಇತ್ತೀಚೆಗೆ ಕಲ್ಯಾಣಿ ಅನುಪಮ ಸಂತೋಷವಾಗಿದ್ದು ನನ್ನ ಮಗನ್ನ ಮಾತುಗಳಿಂದ ಮಾಯ ಮಾಡಿ ಅವ್ರ ಕಡೆ ತಿರುಗಿಸ್ಕೊಂಡಿದಾರಲ್ಲ. ಅದಕ್ಕೆ ನಾ 3 ಸ್ವಾಮೀಜಿಗಳ ಹತ್ರ ಹೋಗಿ 2 ಜಾತಕಗಳನ್ನು ತೋರಿಸಿದೀನಿ. ಆದಷ್ಟು ಬೇಗ ಯಾರು ಊಹೆ ಮಾಡದೇ ಇರೋ ತರ ನಿಮ್ಮ ಮೊಮ್ಮಗಳು ಜೀವನ ಬದಲಾಗತ್ತಂತೆ.
ಯಾವುದೋ ಒಂದು ಗ್ರಹ ಕಲ್ಯಾಣಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಎಪ್ಸತ್ತಂತೆ. ಅದಕ್ಕೆ ನನ್ನ ಮಗ ಗೋಡೆ ಹೊಡಿತಾ ಇದ್ರು ಕೂಡ ನಾನ್ ತಡಿಲಿಲ್ಲ. ನನಗೆ ಗೊತ್ತಿರೋ ಹಾಗೆ ಆ ಗ್ರಹ ನೀನೇ ಆಗಿರ್ತೀಯ. ಶೌರ್ಯ ಕಲ್ಯಾಣಿ ಮಧ್ಯೆ ಜಗಳ ಮಾಡಿಸ್ಬೇಕು ಅಂತ ನೋಡಿದ್ರೆ ಈ ಸಲ ಮಗಳು ಅಂತ ಕೂಡ ನೋಡಲ್ಲ. ಕಲ್ಯಾಣಿ, ಬೇಜಾರು ಮಾಡ್ಕೋಬೇಡ. ನೀನ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಕೆಟ್ಟದಾಗ್ಲಿ ಅಂತ ಕೂಡ ಬಯಸಿಲ್ಲ. ಹಾಗಿದ್ದಾಗ ದೇವ್ರು ನಿನಗ್ಯಾಕಮ್ಮ ಕೆಟ್ಟದ್ ಮಾಡ್ತಾನೆ? ಎಲ್ಲ ಒಳ್ಳೇದೇ ಆಗುತ್ತೆ. ಶೌರ್ಯನಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆಮ್ಮ, ಕವರೇಜ್ ಏರಿಯಾನಲ್ಲಿ ಇಲ್ಲ ಅಂತ ತೋರಿಸ್ತಿದೆ. ಯಾರ ಮನೆಗೆ? ನನ್ನ ಮನೆಗೆ.